ಪದೇ ಪದೇ ಯಾಕೆ ನನ್ನ ಕಣ್ಣಲ್ಲಿ ನೀರು ಹಾಕ್ಸ್ತಾ ಇದೆಯಾ? ಒಂದು ವಿಷಯ ಹೇಳ್ತೀನಿ, ಅರ್ಥ ಮಾಡ್ಕೊ. ಜನ್ಮ ಕೊಟ್ಟು ಮಾತ್ರಕ್ಕೆ ಯಾರು ತಂದೆ ಅಂತ ಅನ್ಸ್ಕೊಳ್ಳಲ್ಲ. ನೀನು ತಂದೆ ಅಂತ ಫೋಟೋ ಇಟ್ಕೊಂಡು ಪೂಜೆ ಮಾಡೋದಕ್ಕೆ ಅವ್ರೇನು ದೇವರಾಗಿರ್ಲಿಲ್ಲ. ಅವ್ರ ಗುಣ ದುರ್ಗುಣ ಎಲ್ಲ ನನಗೆ ಚೆನ್ನಾಗಿ ಗೊತ್ತಿತ್ತು. ಪೂಜಿಸುವಂಥ ವ್ಯಕ್ತಿತ್ವ, ಸ್ವಭಾವ, ಗುಣ ಇರೋದು ಈ ದೇವರಲ್ಲಿ ಕಣು. ಇದ್ಯಾಕೆ ನಿನಗೆ ಅರ್ಥ ಆಗ್ತಿಲ್ಲ? ಭರವಸೆ ನೀಡುವಂಥ ಬಯಕೆಯ ಭೀತಿಗೂ ಬದುಕಿನ ಪ್ರೀತಿಗೂ ಮಮತೆಯ ಕಾಂತಿಯ ಇನ್ನು ಮುಂದೆ ಫೋಟೋ ಕಂಡ್ರೆ ಬದುಕಿರಲ್ಲ ಅಂತೇಳಿ ನಿನ್ನೆ ಬಾಯಿ ಮಾತಲ್ಲಿ ಹೇಳಿದ್ದೀನಿ. ಮುಂದಿನ ಸಾರ್ತಿ ಅದು ಸತ್ಯ ಆಗುತ್ತೆ. ಆಗ ನಿನ್ನ ತಾಯಿ ನಿನ್ನ ಕಣ್ಮುಂದೆ ಇರಲ್ಲ. ಬದಲಾಗಿ ನಿನ್ನ ಕೈಯಲ್ಲಿ ಅವಳ ಪಿಂಡ ಇರುತ್ತೆ. ನಿನ್ನ ಕೈಯಲ್ಲಿ ಅವಳ ಪಿಂಡ ಇರುತ್ತೆ. ಅರ್ಪಿತಾ ಅವರೇ, ಏನೋ ಹೇಳಬೇಕು ಅಂತ ಬರೋದಕ್ಕೆ ಹೇಳಿದ್ರಿ, ಏನು ವಿಷಯ? ನಿನಗೆ ಒಂದು ಗುಡ್ ನ್ಯೂಸ್ ಹೇಳಬೇಕಾಗಿತ್ತು, ಅದಕ್ಕೆ ಬಾ ಅಂತ ಕರೆದೆ. ಗುಡ್ ನ್ಯೂಸಾ? ಏನದು? ಜಾಸ್ಮಿನ್, ನಮ್ಮ JR ಕಂಪ್ನಿ ಎಲ್ಲ ರೀತಿಯ ಫಾರ್ಮಾಲಿಟೀಸ್ನ ಮುಗಿಸಿ ರಿಜಿಸ್ಟರ್ ಆಗೋಗಿದೆ. ಇನ್ನೇನಿದ್ರು ಕಂಪ್ನಿನಲ್ಲಿ ಕೆಲಸ ಶುರು ಮಾಡೋದಷ್ಟೇ ಬಾಕಿ. ವಾವ್, ಸೂಪರ್! ಇಷ್ಟು ದಿನಕ್ಕೆ ನಮ್ಮ ಕಂಪನಿ ಕೆಲಸ ಶುರು ಆಗ್ತಾ ಇದೆ ಅನ್ನೋದು ಕೇಳಿ ನನಗೆ ತುಂಬ ಖುಷಿ ಆಯಿತು. ಖುಷಿ ಪಡೋ ವಿಚಾರಕ್ಕೆ ಖುಷಿ ಪಡಲೇಬೇಕಮ್ಮ. ನೋಡು, ಇದೇ ಕಾರಣಕ್ಕೇ ಚಿದಂಬರಮು ಅವ್ರ ಮನೆಯಲ್ಲಿ ಒಂದು ಚಿಕ್ಕದಾಗಿ ಪಾರ್ಟಿ ಇಟ್ಕೊಂಡಿದ್ದಾರೆ. ಆ ಪಾರ್ಟಿಗೆ ನೀನು, ಭೈರವಿ ಹಾಗೂ ಚಕ್ರಿ ಬರಲೇಬೇಕು. ಖಂಡಿತವಾಗ್ಲೂ ಮಿಸ್ ಮಾಡದೆ ಬರ್ತೀವಿ. ನಾನು ಮತ್ತೆ ಅಜ್ಜಿ ಬರೋದಂತೂ ಗ್ಯಾರಂಟಿ. ಆದರೆ ಚಕ್ರಿ ಬರೋದು ಡೌಟು. ನೀ ಹಾಗೆ ಹೇಳೋ ಹಾಗೆ ಇಲ್ಲ. ಅದೇನು ಮಾಡ್ತೀವಿ ನನಗೆ ಗೊತ್ತಿಲ್ಲ. ಮಸ್ಟ್ ಆ್ಯಂಡ್ ಶುಡ್ ನೀ ಚಕ್ರಿನ ಕರ್ಕೊಂಡು ಬರಲೇಬೇಕು. ನಾಳೆ ಚಿದಂಬರಂ ಚಕ್ರಿನ ನೋಡಲೇಬೇಕಂತೆ. ಬಿಕಾಸ್ ಮುಂದೊಂದು ದಿನ ಚಕ್ರಿನ ನಮ್ಮ ಬಿಸ್ನೆಸ್ನಲ್ಲಿ ಇನ್ವಾಲ್ವ್ ಮಾಡ್ಕೋಬೇಕು ಅನ್ನೋದು ಚಿದಂಬರಂ ಪ್ಲ್ಯಾನ್. ಓ ಹೌದಾ? ಹೀಗಂತ ನಾನು ಚಕ್ರಿಗೆ ಹೇಳ್ತೀನಿ, ಆಗ ಅವರು ಖಂಡಿತವಾಗ್ಲೂ ಬರ್ತಾರೆ. ನೋ ಜಾಸ್ಮಿನ್, ಈಗಲೇ ಆ ವಿಷಯ ಹೇಳಬೇಡ. ಅಂದರೆ ಆ ವಿಷಯ ಹೇಳೋ ಸಮಯ ಬರುತ್ತೆ, ಆವಾಗ ನಾನೇ ನಿಂಗೆ ತಿಳಿಸೋದಕ್ಕೆ ಹೇಳ್ತೀನಿ. ಅಲ್ಲಿವರೆಗೂ ಚಕ್ರಿ ವಿಷಯ ಗೊತ್ತಾಗೋದು ಬೇಡ. ನಾಳೆ ಪಾರ್ಟಿಗೆ ಚಕ್ರಿ ಬರಲಿ. ಚಿದಂಬರಮು ಮೊದಲು ಚಕ್ರಿನ ನೋಡಬೇಕಂತೆ. ಆಮೇಲೆ ಚಕ್ರಿನ ಪಾರ್ಟ್ನರ್ ಮಾಡ್ಕೋಬೇಕೋ ಬೇಡವೋ ಅನ್ನೋದನ್ನು ಡಿಸೈಡ್ ಮಾಡ್ತಾರೆ. ಸೊ ಅಲ್ಲಿವರೆಗೂ ಆ ವಿಷಯ ಗೊತ್ತಾಗೋದು ಬೇಡ. ನೀನು ಮೊದಲು ನಾಳೆ ಪಾರ್ಟಿಗೆ ಚಕ್ರಿನ ಕರ್ಕೊಂಡು ಬಾ. ಅಯ್ಯೋ, ಚಕ್ರಿನ ನನ್ನ ಜೊತೆ ಬಿಸ್ನೆಸ್ಸಲ್ಲಿ ಇನ್ವಾಲ್ವ್ ಮಾಡೋದಕ್ಕೆ ಅವಕಾಶ ಸಿಗ್ತಾ ಇದೆ ಅಂದಮೇಲೆ ನಾನು ಅವ್ರನ್ನ ಖಂಡಿತವಾಗ್ಲೂ ಕರ್ಕೊಂಡು ಬಂದೇ ಬರ್ತೀನಿ. ಮಿಸ್ ಮಾಡಲ್ಲ ತಾನೇ? ಖಂಡಿತ. ನಾನು ನಿನ್ನ ಮಾತು ನಂಬೋದಾ? 100% ನಾನು ಚಕ್ರಿನ ಕರ್ಕೊಂಡು ಬಂದೇ ಬರ್ತೀನಿ. ಇದು ಸ್ಪಿರಿಟ್ ಅಂದರೆ. ಈ ರೀತಿ ಸ್ಪಿರಿಟ್ ಇದ್ದರೆ ಏನು ಬೇಕಾದರೂ ಸಾಧಿಸ್ಬೋದು.
ಥ್ಯಾಂಕ್ ಯು ಸೋ ಮಚ್ ಅರ್ಪಿತಾ ಅವರೇ. ಸರಿ, ನಾನಿನ್ನು ಹೊರಡ್ಬೋದಾ? ನೋಡು, ನಾಳೆ ನಾನು ನಿನ್ನನ್ನು ಚಕ್ರಿ ಜೊತೆ ನೋಡಬೇಕು. ಜಾಸ್ಮಿನ್, ಕರ್ಕೊಂಡು ಬಾ ಚಕ್ರಿನ. ಬಿಸ್ನೆಸ್ನಲ್ಲಿ ಜಾಯಿನ್ ಮಾಡ್ಕೋಬೇಕೋ ಬೇಡವೋ ಅನ್ನೋದು ನಾವು ಡಿಸೈಡ್ ಮಾಡ್ತೀವಿ. ಇಲ್ಲ ಸ್ವಾತಿ, ಆ ಆದಿತ್ಯ ನಾನು ಒಪ್ಕೊಳ್ಳಲ್ಲ. ಅವನು ಈ ಮನೆಗೆ ಬಂದು ಸೇರ್ಕೊಂಡಿರೋದೆ ಅಮ್ಮನ ನಮ್ಮಿಂದ ದೂರ ಮಾಡಿ ಹೇಗಾದ್ರೂ ಮಾಡಿ ಕರ್ಕೊಂಡು ಹೋಗ್ಬೇಕು ಅನ್ನೋ ಉದ್ದೇಶದಿಂದ. ಇಲ್ಲ ಆರ್ಯ, ಆದಿತ್ಯ ಅವ್ರು ಏನೇ ಮಾಡಿದ್ರು ಆಂಟಿ ನಿಮ್ಮನ್ನ ಸೂರ್ಯ ಅಂಕಲ್ನ ಬಿಟ್ಟೋಗಲ್ಲ. ನಿನಗೆ ಗೊತ್ತಿಲ್ಲ ಸ್ವಾತಿ, ಅಮ್ಮಂಗೆ ಆದಿತ್ಯ ಅಂದರೆ ಪ್ರಾಣ. ಅದನ್ನೇ ತನ್ನ ಹತ್ರ ಮಾಡಿಕೊಂಡು ಹೇಗಾದ್ರೂ ಮಾಡಿ ಅಮ್ಮನ ತನ್ನ ಕಡೆ ಮಾಡ್ಕೊಳ್ಬೇಕು ಅಂತ ಪ್ಲಾನ್ ಮಾಡ್ತಿದ್ದಾನೆ. ಅವ್ನು ಏನೇ ಪ್ಲಾನ್ ಮಾಡಿದ್ರು ಅದಕ್ಕೆ ವಿರೋಧವಾಗಿ ನಾವು ಪ್ಲಾನ್ ಮಾಡಬೇಕು. ಇಲ್ಲಾಂದ್ರೆ ನಮ್ಮ ಮನೇಲಿ ನಮಗೆ ನೆಲೆ ಇರಲ್ಲ. ಹಾಗಂತ ನೀವು ಆದಿತ್ಯ ಅವ್ರ ಮೇಲೆ ಜಗಳ ಮಾಡಿದ್ರೆ ಅದರಿಂದ ನೋವಾಗೋದು ಆಂಟಿಗೆ. ನೀವು ಆಂಟಿಗೋಸ್ಕರ ಆದರೂ ಸುಮ್ಮನೆ ಇರಬೇಕು. ಇಲ್ಲ ಅಂದರೆ ನೀವು ಅಮ್ಮನ್ನ ಕಳ್ಕೊಬೇಕಾಗತ್ತೆ. ಸುಮ್ಮನಿದ್ರು ನಾವು ಕಳ್ಕೊಳ್ಬೇಕಾಗುತ್ತೆ. ಆದಿತ್ಯ ಏನೇ ಮಸ್ಲತ್ ಮಾಡಿದ್ರು ಅದಕ್ಕೆ ನಾವು ಸುಮ್ಮನಿದ್ರೆ ಅದನ್ನ ವೀಕ್ನೆಸ್ ಅನ್ಕೊಂಡು ಅದನ್ನ ಯೂಸ್ ಮಾಡ್ತಾನೆ. ಏನು ಇಬ್ರು ಸೇರ್ಕೊಂಡು ಆದಿ ವಿರುದ್ಧ ಏನೋ ದೊಡ್ಡ ಪ್ಲಾನ್ ಮಾಡ್ತಿರೋ ತರ ಇದೆ. ನೀವ್ಯಾಕೆ ಇಲ್ಲಿಗೆ ಬಂದ್ರಿ? ನಾವೇನು ಮಾತಾಡ್ತಿದ್ದೀವಿ ಅಂತ ಕದ್ ಕೇಳಿಸ್ಕೊಳ್ಳೋ ಕೆಲಸ ಮಾಡ್ತಿದ್ದೀರಾ? ಒಂಚೂರು ಡೀಸೆನ್ಸಿ ಬೇಡ? ಒಬ್ರು ಮಾತಾಡ್ತಿದ್ರೆ ಕೇಳಿಸ್ಕೊಳ್ಬಾರ್ದು ಅಂತ. ನರಿಗಳು ಮಾಡೋ ಮಸ್ಲತ್ ಹೇಗಿರುತ್ತೆ ಅಂತ ತಿಳ್ಕೊಂಡ್ರೆ ತಾನೆ ಅದ್ರ ವಿರುದ್ಧ ಹೇಗೆ ಹೋರಾಡಬೇಕು ಅಂತ ಗೊತ್ತಾಗೋದು. ನರಿಗಳು ನಾವಲ್ಲ, ನೀವು ಬಚ್ಚಿಟ್ಕೊಂಡು ಮಾತು ಕೇಳಿಸ್ಕೊಳ್ತಿರಲ್ಲ. ಮರ್ಯಾದೆ ಇಲ್ವಾ? ಯಾಕೋ ನಾಲ್ಗೆ ಉದ್ದ ಆಗ್ತಾ ಇದೆ. ಮರ್ಯಾದೆ ಕೊಟ್ಟು ಮಾತಾಡಕ್ ಬರಲ್ವಾ? ನಿಮ್ಮಂತವ್ರಿಗೆ ಮರ್ಯಾದೆ ಬೇರೆ ಕೇಳು. ಮೊದಲೇ ಅಮ್ಮಂಗೆ ಬುದ್ಧಿ ಇಲ್ಲ. ನಿಮ್ಮಂತವ್ರನ್ನ ಮನೇಲಿ ಇಟ್ಕೊಂಡಿದ್ದಾರೆ. ನೀವು ಎಂಥ ವಿಷ ಜಂತುಗಳಂತ ಅಮ್ಮಂಗೆ ತೋರಿಸ್ತೀನಿ, ಆಗ ಗೊತ್ತಾಗುತ್ತೆ ನಿಮ್ಮ ನಿಜವಾದ ಬಣ್ಣ ಏನು ಅಂತ. ಆರ್ಯ, ಒಂದು ಬುದ್ಧಿ ಮಾತು ಹೇಳ್ತೀನಿ, ಕೇಳಿಸ್ಕೊಳ್ಳಿ. ನೀವೇನೇ ಪ್ಲಾನ್ ಮಾಡಿದ್ರು ಅದು ಪ್ರಯೋಜನಕ್ಕೆ ಬರಲ್ಲ. ನಿಮ್ಮ ಪಾಡಿಗೆ ನೀವಿದ್ರೆ ನಿಮಗೆ ಒಳ್ಳೇದು. ಇಲ್ಲ ಅಂದ್ರೆ ಮುಂದೆ ಇದರಿಂದ ತುಂಬಾ ಸಫರ್ ಆಗ್ಬೇಕಾಗತ್ತೆ. ನೀವಿಬ್ರೇನಾದ್ರೂ ನನ್ನನ್ನ ಮತ್ತೆ ಆದಿತ್ಯನ ಈ ಮನೆಯಿಂದ ಹೊರಗಡೆ ಹಾಕ್ಬೇಕು ಅಂತ ಪ್ಲಾನ್ ಮಾಡಿದ್ರೆ ಅದನ್ನ ಬಿಟ್ಬಿಡಿ. ಬಿಕಾಸ್ ಸದ್ಯದಲ್ಲೇ ನನ್ನ ಮತ್ತೆ ಆದಿತ್ಯನ ಮದುವೆ ಆಗುತ್ತೆ. ಆಗ ಮೊದಲು ನಾನೇ ಈ ಮನೆಗೆ ಹಿರಿ ಸೊಸೆಯಾಗಿ ಕಾಲಿಡ್ತೀನಿ. ಹಾಗಂತ ನಾನು ಹೇಳ್ತಿಲ್ಲಪ್ಪ, ಆಂಟಿ ಮತ್ತೆ ಅಂಕಲ್ಲೇ ಡಿಸೈಡ್ ಮಾಡಿದ್ದಾರೆ. ಅದಕ್ಕೆ ಮುಹೂರ್ತ ಫಿಕ್ಸ್ ಮಾಡೋದಕ್ಕಂತ ಪುರೋಹಿತರ ಮನೆಗೆ ಹೋಗಿದ್ದಾರೆ. ಸೊ ಇನ್ಮೇಲೆ ನೀನು ನನ್ನನ್ನು ಅತ್ತಿಗೆ ಅಂತ ಕರಿಬೇಕು, ಇವಳು ನನ್ನನ್ನು ಅಕ್ಕ ಅಂತ ಕರಿಬೇಕು. ಅರ್ಥ ಆಯ್ತಾ? ಅಣ್ಣ ಅನ್ನೋ ನಿದ್ರೆ ತಾನೆ ನಿಮ್ಮನ್ನ ಅತ್ತಿಗೆ ಅಂತ ಕರೆಯೋದಕ್ಕೆ. ಹಿರಿ ಸೊಸೆ ಆಗೋದಿರ್ಲಿ, ಅದು ಹೇಗೆ ಆದಿತ್ಯನ ಮದುವೆ ಆಗ್ತಿರೋ ನಾನು ನೋಡ್ತೀನಿ. ಅವ್ರು ಹೇಳಿದ್ ಕೇಳಿಸ್ತು ತಾನೆ? ಥ್ಯಾಂಕ್ ಯು. ಹೇಗಿದೆಯಾ ಮಗನೇ? ಎಷ್ಟು ಸರ್ತಿನ್ರಿ ಹೇಳೋದು ನಿಮಗೆ, ಹಾಗಂತ ಕರಿಬೇಡಿ, ಇರಿಟೇಟ್ ಆಗುತ್ತೆ ನನಗೆ. ಸುಮ್ಮನೆ ತಲೆ ತಿನ್ಬೇಡಿ, ಕರ್ಸಿದ ವಿಷಯ ಏನು ಅಂತ ಹೇಳಿ. ನಿನಗಂತೂ ನನ್ನ ಮೇಲೆ ಪ್ರೀತಿ ಇಲ್ಲ, ಆದರೆ ನೀನು ಅಂದರೆ ನನಗೆ ಪ್ರಾಣ. ಅದಕ್ಕೆ ನೀನು ಏನೇ ಅಂದರೂ ಏನೇ ಆಡಿದರೂ ಸಹಿಸ್ಕೋತೀನಿ. ಹೋಗಲಿ ಬಿಡು. ಇವತ್ತು ಮನೆಯಲ್ಲಿ ಪಾರ್ಟಿ ಇಟ್ಕೊಂಡಿದ್ದೀನಿ, ನೀನು ಬರಬೇಕು. ಯಾಕಂದರೆ ನನ್ನ ಬಿಸ್ನೆಸ್ ಪಾರ್ಟ್ನರು ನಿನ್ನನ್ನು ನೋಡಬೇಕು ಅಂತ ಹೇಳ್ತಿದ್ದಾರೆ. ದಯವಿಟ್ಟು ಬಾ. ನಾನು ಬರೋಕ್ಕಾಗಲ್ಲ. ನಿಮ್ಮ ಯಾವುದೇ ಆ್ಯಕ್ಟಿವಿಟೀಸಲ್ಲಿ ಗುರುತಿಸ್ಕೊಳ್ಳೋದಕ್ಕೆ ನನಗೆ ಇಷ್ಟ ಇಲ್ಲ. ಐ ಡೋಂಟ್ ವಾಂಟ್ ಟು ಕಮ್ ದೇ. ಹಾಗೆ ಹೇಳಬೇಡ ರಂಜಿತ್, ಇದು ನನ್ನ ಬಿಸ್ನೆಸ್ನ ಏಳು ಬೀಳಿನ ಪ್ರಶ್ನೆ. ನೀನು ನನ್ನನ್ನು ತಂದೆ ಅಂತ ಕರೀದೇ ಇದ್ರೂ ನನಗೆ ಬೇಜಾರಿಲ್ಲ. ನನ್ನ ಪಾರ್ಟ್ನರ್ ಮುಂದೆ ಅವಮಾನ ಮಾಡೋಕ್ಕೆ ಹೋಗಬೇಡ. ದಯವಿಟ್ಟು ಬಾ, ಬೇಕಾದ್ರೆ ನೀನು ಕಾಲು ಹಿಡ್ಕೋತೀನಿ. ನೋಡಿ, ಇನ್ನೊಬ್ಬರು ಮುಂದೆ ನನ್ನ ಎಕ್ಸ್ಪೋಸ್ ಮಾಡಿ ನನ್ನ ಗೌರವಕ್ಕೆ ಧಕ್ಕೆ ತರಬೇಡಿ. ನೀವು ನನ್ನ ತಂದೆ ಅಂತ ಯಾರ ಮುಂದೆ ತೋರಿಸ್ಕೊಳ್ಳೋದಕ್ಕೂ ನನಗೆ ಇಷ್ಟ ಇಲ್ಲ. ನನಗಿಷ್ಟ ಇದೆ. ನಿನ್ನನ್ನು ಅವ್ರಿಗೆ ಇಂಟ್ರೊಡ್ಯೂಸ್ ಮಾಡೋದಕ್ಕೆ ನನಗೆ ಹೆಮ್ಮೆ ಅನಿಸುತ್ತೆ. ಅದಕ್ಕೆ ನಾನೇನು ಮಾಡೋಕ್ಕಾಗಲ್ಲ. ರಂಜಿತ್, ನಾನು ಅವ್ರಿಗೆ ಇಂಟ್ರೊಡ್ಯೂಸ್ ಮಾಡಿಸ್ತೀನಿ ಅಂತ ಅವ್ರಿಗೆ ಮಾತು ಕೊಟ್ಟಿದ್ದೀನಿ. ನೀನು ಬರದೇ ಹೋದರೆ ನನಗೆ ಅವಮಾನ ಆಗತ್ತೆ. ಆ ಅವಮಾನ ತಡಿಲಾರದೆ ನಾನು ಆತ್ಮಹತ್ಯೆ ಮಾಡ್ಕೋಬೇಕಾಗತ್ತೆ. ದಯವಿಟ್ಟು ಯೋಚಿಸು. ನಿಮ್ಮಪ್ಪ ನಿನಗೆ ಬೇಕಿದ್ರೆ ನೀನು ಸಂಜೆ ಮನೆಗೆ ಬರ್ತೀಯ.
ಏನ್ರಿ ನೀವು? ಹಲೋ ಚಕ್ರಿ, ಎಲ್ಲಿದ್ದೀರಾ ನೀವು? ಎಲ್ಲ ಹೊರಗಡೆ ಇದ್ದೀನಿ. ಏನು ವಿಷಯ? ಚಕ್ರಿ, ಇವತ್ತು ನಮ್ಮ ಬಿಸ್ನೆಸ್ ಪಾರ್ಟ್ನರ್ ಮನೆಯಲ್ಲಿ ಪಾರ್ಟಿ ಇಟ್ಕೊಂಡಿದ್ದಾರೆ. ಅದಕ್ಕೆ ಅವ್ರು ನಿಮ್ಮನ್ನ ಮೀಟ್ ಮಾಡಬೇಕು ಅಂತ ಬೇರೆ ಹೇಳ್ತಾ ಇದ್ದಾರೆ. ಅದಕ್ಕೆ ನೀವು ಮಿಸ್ ಮಾಡದೆ ನನ್ನ ಜೊತೆ ಬರಬೇಕು. ಅಲ್ಲಿಗೆ ನಾನೇನಿಕ್ಕೆ? ನೀನು ಹೋಗ್ಬಾ. ಇಲ್ಲ ಚಕ್ರಿ, ನೀವು ಬರಲೇಬೇಕು. ನಾನು ನಿಮ್ಮನ್ನ ಅವ್ರಿಗೆ ಇಂಟ್ರೊಡ್ಯೂಸ್ ಮಾಡಿಸ್ತೀನಿ ಅಂತ ಮಾತು ಕೊಟ್ಟಿದ್ದೀನಿ. ಪ್ಲೀಸ್ ಚಕ್ರಿ, ಇದೊಂದ್ಸಲ ನೀವು ನನ್ನ ಜೊತೆ ಬನ್ನಿ. ಇದು ನನ್ನ ಮರ್ಯಾದೆ ಪ್ರಶ್ನೆ. ಏನಿದು, ಇಬ್ರು ಒಂದೇ ಥರ ಹೇಳ್ತಿದಾರಲ್ಲ? ಹೇಳಿ ಚಕ್ರಿ, ಬರ್ತೀರಾ ತಾನೆ? ಹಾ ಬರ್ತೀನಿ. ಥ್ಯಾಂಕ್ ಯು ಸೋ ಮಚ್ ಚಕ್ರಿ. ಥ್ಯಾಂಕ್ಸ್. ಏನು ರಂಜಿತ್, ಏನು ಹೇಳ್ತಾನೆ ಇಲ್ಲ? ಸರಿ ಬರ್ತೀನಿ, ಆದರೆ ನಾನು ಅಲ್ಲಿಗೆ ಬಂದರೂ ಇರೋದು 5 ನಿಮಿಷ. ಆಮೇಲೆ ಊಟ ಮಾಡಲ್ಲ ನಿಮ್ಮ ಮನೇಲಿ ನಾನು. ಪರವಾಗಿಲ್ಲ, ನೀನು ಹಾಗೆ ಬಂದು ಹೀಗೆ ಹೋದ್ರೆ ಸಾಕು. ನಾ ಅಲ್ಲಿದ್ದಾಗ ನನಗೆ ಇಷ್ಟ ಆಗದಿರೋ ಥರ ನಡ್ಕೊಂಡ್ರೆ ದೊಡ್ಡ ಸೀನ್ ಕ್ರಿಯೇಟ್ ಆಗುತ್ತೆ, ನೆನಪಿರಲಿ. ನಿನಗೆ ಬಾ ಅಂಥೇಳಿ ನಾನು ಯಾಕೋ ಹಾಗೆ ನಡ್ಕೋತೀನಿ. ನೀನು ಬರ್ತೀಯಲ್ಲ ಅಷ್ಟೇ ಸಂತೋಷ. ಎರಡೂ ಕಡೆಯಿಂದಲೂ ನನಗೆ ಗೊತ್ತಿಲ್ಲದೆ ನನ್ನನ್ನು ಸಿಕ್ಕಾಕ್ಸೋದಕ್ಕೆ ಏನೋ ಗೇಮ್ ನಡೀತಾ ಇದೆ. ಇದ್ರ ಮಧ್ಯೆ ನಂದು ಒಂದು ಗೇಮ್ ಇರುತ್ತೆ. ಏ ಸ್ವಾತಿ, ನನ್ನನ್ನು ಮತ್ತೆ ಆದಿತ್ಯನು ಮದುವೆ ಆಗಕ್ಕೆ ಬಿಡಲ್ಲ ಅಂದೆ ಅಲ್ವಾ? ಈಗಿದೆ ಕಣೆ ನಿನಗೆ ಹಬ್ಬ. ಹಲೋ ಅಂಕಲ್. ಹಾಯ್ ಆಂಟಿ. ಹಾಯ್. ಹಾಯ್. ಆಯಿತು. ಸರಿ. ಈಗ ನೋಡು ಸ್ವಾತಿ, ಈ ಮನೇಲಿ ಹೇಗೆ ಬಿರುಗಾಳಿ ಎದ್ದೇಳುತ್ತೆ ಅಂತ. ಈ ಮನೇಲಿರೋ ಎಲ್ಲರೂ ಆದಿತ್ಯನ ಕೋಪಕ್ಕೆ ಹೇಗೆ ತುತ್ತಾಗ್ತಾರೆ ಅನ್ನೋದನ್ನ ನೋಡ್ತಿರು. ಸ್ವಾತಿ, ನನ್ನ ಮೇಲೆ ಬೇಜಾರಾ? ಸಾರಿ ಕಣೆ ಸ್ವಾತಿ, ನಾನು ನಿನ್ನೆ ಆ ಥರ ಮಾತಾಡಬಾರ್ದಾಗಿತ್ತು. ಸ್ವಾತಿ, ಸದ್ಯದಲ್ಲೇ ನನ್ನ ಮತ್ತು ಆದಿತ್ಯನ ಮದುವೆ. ನನ್ನ ಮದುವೆನಲ್ಲಿ ನೀನೇ ನನಗೆ ಮೇಕಪ್ ಮಾಡ್ತೀಯಾ?
ಪ್ಲೀಸ್ ಕಣೆ, ಮಾಡ್ತೀಯ ಅಲ್ವಾ? ನೋಡು, ನನ್ನ ಮದುವೆಲಿ ನೀನು ನನಗೆ ಮೇಕಪ್ ಮಾಡು, ನಿನ್ನ ಮದುವೆಲಿ ನಾನು ನಿನಗೆ ಮೇಕಪ್ ಮಾಡ್ತೀನಿ. ಪ್ಲೀಸ್ ಕಣೆ ಸ್ವಾತಿ, ಆಗಲ್ಲ ಅನ್ಬೇಡ. ಸ್ವಾತಿ, ಪಾಪ ನಿರೀಶ್ ಅಷ್ಟೊಂದು ಕೇಳ್ಕೊತಾ ಇದ್ದಾಳೆ, ಹೂ ಅಂತ ಹೇಳು. ಆಯಿತು, ಮಾಡ್ತೀನಿ. ಥ್ಯಾಂಕ್ಸ್ ಸ್ವಾತಿ, ಥ್ಯಾಂಕ್ ಯು ಸೋ ಮಚ್. ಇದೇನು ಕೈಯೆಲ್ಲ ಮಸಿಯಾಗಿದೆ? ಹೋಗಿ ಕೈ ತೊಳ್ಕೊ, ಕೊಡು ನಾನು ಬಡಿಸ್ತೀನಿ. ಧೈರ್ಯ ನಿನಗೆ? ನಮ್ಮಪ್ಪನ ಮುಖಕ್ಕೆ ಮಸಿ ಬೀಳಿತ್ಯಾ? ಏನು ಮಾಡದೆ ಇರೋ ತಪ್ಪನ್ನು ಮಾಡ್ದೆ ಅಂತ ಸುಳ್ಳು ಹೇಳಿದ್ರೆ ಸರಿ ಇರಲ್ಲ ನೋಡು. ಮಾಡದ್ದೆಲ್ಲ ಮಾಡಿ ಈಗ ಬೊಗ್ಲೇ ಬಿಡ್ತೀಯಾ? ಮುಚ್ಕೊಂಡ್ಬಂದು ಬಳ್ದಿರೋ ಮಸಿನ ಅಳಿಸಿದ್ರೆ ಒಳ್ಳೇದು, ಇಲ್ಲ ನಾನು ಏನು ಮಾಡ್ತೀನಿ ನನಗೆ ಗೊತ್ತಿಲ್ಲ. ಏನೋ ಮಾಡ್ತೀಯಾ? ಏನ್ ಮಾಡ್ತೀಯಾ? ನಮ್ಮನೇಲಿ ನಿಮ್ಮ ತಂದೆ ಫೋಟೋ ಇರಬಾರ್ದು ಅಂತ ಹೇಳ್ದೆ ತಾನೆ. ಸರಿಯಾಗೆ ಮಾಡಿದ್ದಾರೆ, ಒಳ್ಳೇದಾಯ್ತು ಬಿಡು. ಆ ಊರಿಗೆ ನಿಂಗೆ ಮಾಡಿರೋದು ನಂಗೆ ಗೊತ್ತು. ನಾಟಕ ಮಾಡ್ತೀಯಾ? ಅವನಿಗೇನೋ ಬುದ್ಧಿ ಇಲ್ಲ ಅಂದ್ರೆ ನಿನಗೂ ಬುದ್ಧಿ ಇಲ್ವಾ? ನಾನೇನು ಮಾಡಿಲ್ಲ, ಸುಮ್ನೆ ಅವನೇ ಜಗಳಕ್ಕೆ ಬರ್ತಾನೆ. ಯಾಕೆ ಅವನ ಹತ್ರ ಜಗಳ ಮಾಡ್ತಾ ಇದ್ಯಾ? ಏನ್ ಮಾಡಿದ್ನು ಅವನು? ಏನ್ ಮಾಡಿದ್ದೇನ? ನೋಡಮ್ಮ ಅಲ್ಲಿ ನಿನ್ ಮಗ ಮಾಡಿರೋ ಕೆಲ್ಸನ ನಮ್ ತಂದೆ ಮುಖಕ್ಕೆ ಮಸಿ ಬಳ್ದೇನಲ್ಲ. ಯಾಕೆ ಹೀಗೆ ನಡ್ಕೋತಾ ಇದ್ದೀರಾ? ಮನೇಲಿ ನಾವುಗಳು ನೆಮ್ಮದಿಯಾಗಿರೋದು ನಿಮಗೆ ಇಷ್ಟ ಇಲ್ವಾ? ಅಮ್ಮ ಪ್ಲೀಸ್, ನನಗೂ ಇದಕ್ಕೂ ಸಂಬಂಧ ಇಲ್ಲ. ನಾನು ಈ ರೂಮ್ಗೆ ಬರ್ಲಿಲ್ಲ ಅಂತಂದ್ರೆ ಮುಚ್ಚ ಬಾಯ್ನ. ಯಾರೋ ಮಾಡ್ತಾರೆ ಇಂಥ ಕೆಲ್ಸನ? ವಿಷಯ ಸರಿಯಾಗಿ ಗೊತ್ತಿದ್ದ ಏನೋ ಹೋದ್ರು ಬೇಡ. ನಾನು ನೋಡಿದ್ದೇನೋ ಮಾಡಿರೋ ತಪ್ಪ ತಿತ್ಕೋ, ಬೈದಿರೋ ಬಸ್ಸಿನ ಅಳ್ಸು, ಇಲ್ಲಾಂದ್ರೆ ನಾನು ಏನ್ ಮಾಡ್ತೇನೆ ನನಗೆ ಗೊತ್ತಿಲ್ಲ. ಅಳ್ಸಕ್ಕಾಗಲ್ವಾ? ಏನೋ ಮಾಡ್ತೀಯಾ? ಅಳ್ಸು. ಅದೇ ಅವ್ನು ಮಾಡಿಲ್ಲ ಅಂತ ಹೇಳ್ತೀಯ ಅಂತಾನೆ. ನೀವು ಸುಮ್ಮನೆ ಇರ್ರಿ, ಇದಕ್ಕೂ ನಿಮ್ಗೂ ಸಂಬಂಧ ಇಲ್ಲ. ಅದೇ ಯಾರು ಮುಂದೆ ಮಾತಾಡ್ತಿದ್ದಾನೋ ಪರಿಜ್ಞಾನ ಇದೆ ನಿನ್ಗೆ? ಈಗೇನು ಆ ಫೋಟೋದಲ್ಲಿರೋ ಮಸಿ ಅಳಿಸ್ಬೇಕು ತಾನೆ? ನಾನೇ ಅಳಿಸ್ತೀನಿ. ಯಾಕೋ ಕೈ ಹಿಡ್ಕೊಂಡೆ? ನಿನ್ಗೆ ಆ ಫೋಟೋದಲ್ಲಿರೋ ಮಸಿನ ಅಳಿಸ್ಬೇಕು ತಾನೆ? ಅಳಿಸ್ತೀನಿ ಬಿಡು. ಬೇಕಾಗಿಲ್ಲ, ತಪ್ಪು ಮಾಡಿರೋದವನು ಅವನೇ ಅಳಿಸ್ಬೇಕು. ಮಾಡದೇ ಇರೋ ತಪ್ಪಿಗೆ ನಾನು ಹೊಣೆ ಆಗಲ್ಲ ಕಣೋ. ನಾನು ಅಳ್ಸಲ್ಲ. ಏನೋ ಮಾಡ್ತೀಯಾ? ಸ್ವಾತಿ, ನಾನು ಕೇಳೋ ಪ್ರಶ್ನೆಗೆ ನೇರವಾಗಿ ಉತ್ತರ ಕೊಡ್ತೀಯಾ? ಅದೇನು ಕೇಳಿ ಆಂಟಿ. ಆದಿತ್ಯ ರೂಮಲ್ಲಿ ಒಂದು ಫೋಟೋ ಇತ್ತು, ಆ ಫೋಟೋಗೆ ಮಸಿ ಬಳ್ದಿದ್ದು ನೀನೇನಾ? ಇಲ್ಲ ಆಂಟಿ, ನಾನು ಆದಿತ್ಯ ರೂಮ್ಗೆ ಹೋಗಿಲ್ಲ. ಅದನ್ನು ನಾನೇ ಫೋಟೋ ಮಸಿ ಬಳಿಲಿ. ನಮ್ಗೆ ಊಟ ಬಡಿಸ್ಬೇಕಾದ್ರೆ ನಿನ್ನ ಕೈ ಮಸಿ ಆಗಿತ್ತು. ಆಂಟಿ, ನಿಜವಾಗ್ಲೂ ನನ್ನ ಕೈಗೆ ಹೇಗೆ ಮಸಿ ಬಂತು ಅಂತಾನೆ ಗೊತ್ತಿಲ್ಲ. ಅದರಲ್ಲೂ ನಾನು ಈ ಮನೇಲಿ ಎಲ್ಲರೂ ಚೆನ್ನಾಗಿರ್ಬೇಕು ಅಂತ ಬಯಸ್ತೀನಿ. ಅಂಥದ್ರಲ್ಲಿ ಫೋಟೋಗೆ ಮಸಿ ಬಳ್ದು ನಾನು ಯಾಕೆ ನಿಮ್ಮ ಮಧ್ಯೆ ಜಗಳ ತಂದಿಡ್ಲಿ? ಮತ್ತೆ ಯಾರಿಂತ ಕೆಲಸ ಮಾಡಿದ್ರು? ಒಂದು ಅರ್ಥ ಆಗ್ತಾ ಇಲ್ಲ. ಈ ಮನೇಲಿ ದಿನೇ ದಿನೇ ಸಮಸ್ಯೆಗಳು ಜಾಸ್ತಿ ಆಗ್ತಿದೆ. ಯಾರು ಮಾಡಿರ್ಬೋದು? ಸ್ವಾತಿ, ನೀನು ಹೋಗಮ್ಮ.
ನೋಡಿ, ನೀವು ಯಾಕೆ ಸ್ವಾತಿ ಮೇಲೆ ಅನುಮಾನ ಪಡ್ತಾ ಇದ್ದೀರ ಅಂತ ನನಗೆ ಚೆನ್ನಾಗಿ ಗೊತ್ತು. ಅವಳು ಉಪ್ಪಿನಕಾಯಿ ಬಿಡಿಸ್ಬೇಕಾದ್ರೆ ಅವಳ ಕೈ ಮಸಿಯಾಗಿತ್ತು ಅಂತ ತಾನೆ. ಈ ವಿಷಯ ಆದಿ ಗೊತ್ತಾದರೆ ಒಂದು ದೊಡ್ಡ ಇಶ್ಯೂ ಮಾಡ್ತೀನಿ. ಹೇಗೋ ನಾನೇ ಆರ್ಯನ್ ಕನ್ವಿನ್ಸ್ ಮಾಡ್ತೀನಿ. ನೀವು ಬನ್ನಿ. ನನಗೆ ಗೊತ್ತು ಆರ್ಯ, ನೀನು ಖಚಿತವಾಗಿ ತಪ್ಪು ಮಾಡಿಲ್ಲ ಅಂತ. ಆದರೆ ನಾನೊಂದು ಹೇಳ್ತೀನಿ, ಹಾಗೆ ಮಾಡ್ತೀಯ? ಏನು? ತಪ್ಪು ಮಾಡದೇ ಇದ್ರು ಅದನ್ನು ಸರಿ ಮಾಡಿ ದೊಡ್ಡ ಮನುಷ್ಯ ಅಂತ ಅನ್ಸ್ಕೊಳ್ಳೋದ್ರಲ್ಲಿ ಒಂದು ಹೆಮ್ಮೆ ಇರುತ್ತೆ. ಹೋಗು, ಆ ಮಸಿನ ಅಳಿಸು. ಇಲ್ಲ ಡ್ಯಾಡ್, ಮಾಡದಿರೋ ತಪ್ಪು ನಾನು ಒಪ್ಕೊಳ್ಳಲ್ಲ. ಸಾರಿ. ಹೋಗೋ ಹೋಗು, ಅದೆಲ್ಲ ಹೋಗ್ತೇವೆ. ಹೋಗು, ನೀನಾಗೆ ಬಂದು ಮಸಿ ಅಳಿಸ್ಬೇಕು. ಹಾಗೆ ಮಾಡ್ತೀನಿ.